ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಸಾಗರ್ ಅಂತ. ಈ ವಿಡಿಯೋ ಮಾಡಿಸೋ ಉದ್ದೇಶ ಇದು ರೈತರಿಗೋಸ್ಕರ ಮತ್ತು ಈ ಹಲವಾರು ಕಡೆ ಜಮೀನು ತಗೊಂಡಿರುವ ಬೆಂಗಳೂರಿರುವಂಥ ನಮ್ಮ ಉದ್ಯಮಿಗಳಿಗೋಸ್ಕರನೇ ಈ ವಿಡಿಯೋ ಮಾಡಿಸ್ತಾ ಇರೋದು. ಏನು ಅಂದರೆ ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳೋದು ಫೆನ್ಸಿಂಗ್. ಸುಮಾರು ವಿಡಿಯೋಗಳು ನೋಡಿರ್ತೀರ. ನಾನು 10 ವರ್ಷ 15 ವರ್ಷ ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ತಾಯಿದ್ದೀನಿ ಅಂತಾರೆ. ನೀವೇ 1% ಥಿಂಕ್ ಮಾಡಿರಿ, ಇದು ತಾತ ಮುತ್ತಾತನ ಕಾಲದಿಂದ ಈ ರೀತಿ ವಿಡಿಯೋಗಳು ಸಿಗ್ತಿತ್ತ ನಿಮಗೆ? ಇದು ಸ್ಟಾರ್ಟ್ ಆಗಿರೋದು ಅಬೌಟ್ 3 to 5 ಇಯರ್ಸಿಂದ ಅಷ್ಟೇ. 5 ವರ್ಷದ ಒಳಗಡೆನೇ ಇದು ಕೆಲಸ ಸ್ಟಾರ್ಟ್ ಆಗಿರೋದು. ಸುಮಾರು ವಿಡಿಯೋಗಳು ಬರ್ತೈತೆ. ಸರ್ ನಾನು ಆ ರೀತಿ ವರ್ಕ್ ಮಾಡ್ತೀನಿ, ನಾನು ಈ ರೀತಿ ವರ್ಕ್ ಮಾಡ್ತೀನಿ, ನನ್ನ ಹತ್ರ ಇಷ್ಟು ಕಮ್ಮಿ ಬೆಲೆ ಇದೆ, ಅಷ್ಟು ಕಮ್ಮಿ ಬೆಲೆ ಇದೆ ಅಂತ ಏನೂ ಹೇಳಲ್ಲ ಸರ್. ನಮ್ಮ ವರ್ಕು ಬಂದು ನಿಮಗೆ ಇದು ನೋಡಿರಿ, ನೀವೇ ಕಣ್ಣಾರ ನೋಡ್ಬೋದು. 7 ಅಡಿ ಕಂಬ, 6 ಲೈನ್ ಮುಳ್ತಂತಿ, 2 ಇಂಟು ಹಾಕಿದ್ದೀನಿ. 2 ಅಡಿ ಡೀಪ್ ಹೋಗಿ ಮೇಲೆ 5 ಅಡಿ ಐತೆ. ಇದಕ್ಕೆ 6 ಲೈನ್ ತಂತಿ ಇಂಟು ಇದು ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಇದು ಟಾಟಾ ಮೆಟೀರಿಯಲ್. ಇದು ಟೋಟಲು ಒಂದು ಕಂಬಕ್ಕೆ ಬಂದು ನಿಮಗೆ 820 ರೂಪಾಯಿ ಆಗುತ್ತೆ. 6 ಲೈನ್ ತಂತಿ, 2 ಇಂಟು 7 ಅಡಿ ಕಂಬ ಮತ್ತು ಲೇಬರ್ ಚಾರ್ಜು, ಊಟ, ನಾಷ್ಟ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇರುತ್ತೆ. ಇಷ್ಟೇ ಅಲ್ಲಪ್ಪ, ನಮ್ಮ ಹತ್ರ ಇನ್ನೂ ಬೇರೆ ರೀತಿ ವರ್ಕ್ ಇದೆ. ನಿಮಗೆ ಮೆಶ್ ವರ್ಕ್ ಸಿಗುತ್ತೆ. ಮೆಶ್ ವರ್ಕ್ ಅಂದರೆ 7 ಅಡಿ ಕಂಬ, 3 ಲೈನ್ ತಂತಿ, 5 ಅಡಿ ಮೆಶ್ಶು. ಅದು ಒಂದು ಕಂಬಕ್ಕೆ ನಿಮಗೆ 1100 ರೂಪಾಯಿ ಆಗುತ್ತೆ. ಅದೇ ನಿಮಗೆ ಇನ್ನೊಂದು ಸ್ವಲ್ಪ ಹೈಟ್ ಬೇಕು ಅಂದರೆ 8 ಅಡಿ ಕಂಬ, 4 ಲೈನ್ ತಂತಿ, 6 ಅಡಿ ಮೆಶ್ಶು. ಅದು ಒಂದು ಕಂಬಕ್ಕೆ ನಿಮಗೆ 1250 ರೂಪಾಯಿ ಆಗುತ್ತೆ. ಅದೇ ನಮಗೆ ಮೆಶ್ ಬೇಡ, 8 ಅಡಿ ಕಂಬದಲ್ಲೇ ತಂತಿ ಬೇಕು ಅಂದರೆ ಅದು ಸಿಗುತ್ತೆ ನಿಮಗೆ. 8 ಅಡಿ ಕಂಬ, 7 ಲೈನ್ ತಂತಿ ಹಾಕೊಡ್ತೀವಿ. ಅದು ಒಂದು ಕಂಬಕ್ಕೆ 850. ಅದರಲ್ಲೇ ನಿಮ್ಗೆ ಇಂಟು ಬೇಕಾದ್ರೆ 8 ಅಡಿ ಕಂಬ, 7 ಲೈನ್ ತಂತಿ, 2 ಇಂಟು, ಅದು ಒಂದು ಕಂಬಕ್ಕೆ ನಿಮಗೆ 900 ರೂಪಾಯಿ ಆಗುತ್ತೆ. ಈ ರೀತಿ ನಮಗೆ 7 ಅಡಿ, 8 ಅಡಿ, 9 ಅಡಿ, 10 ಅಡಿ ಈ ರೀತಿ ಎಲ್ಲ ವರ್ಕ್ ಸಿಗುತ್ತೆ. ನಿಮಗೆ ಇಷ್ಟೇ ಅಲ್ಲ, ನಿಮಗೆ ನಾಟೆಡ್ ಮೆಸ್ಸು ಕೂಡ ಸಿಗುತ್ತೆ. ಮತ್ತು ನಿಮಗೆ ಮಿಲ್ಟ್ರಿ ಮೆಶ್ ಅಂತ ಸಿಗುತ್ತೆ, ಮಿಲ್ಟ್ರಿ ತಂತಿ ಅಂತ ಸಿಗುತ್ತೆ. ಮತ್ತು ನಿಮಗೆ ಇನ್ನೊಂದು ಬ್ಲೇಡ್ ತಂತಿ ಬರುತ್ತೆ. ಮತ್ತು ನಿಮಗೆ ರೆಡಿಮೇಡ್ ಕಾಂಪೌಂಡ್, RCC ವಾಲ್ ಕಾಂಪೌಂಡ್, ಈ ರೀತಿ ವರ್ಕ್ಗಳು ಸಿಗುತ್ತೆ ನಿಮಗೆ ಸರ್. ಮತ್ತು ನಿಮಗೆ ಒಂದು ಕಂಬ 6 ಅಡಿಯಿಂದ 6 ಅಡಿಗೆ ಹಾಕ್ಕೊಡ್ತೀವಿ. ಅದು 2 ಅಡಿ ಡೀಪ್ ಹೋಗಿ ಮೇಲೆ 5 ಅಡಿ ಬರುತ್ತೆ. ಈಗ ನೋಡಿರಿ, 6 ಅಡಿ ಗ್ಯಾಪ್ ಹಾಕಿದ್ದೀವಿ. ಅಷ್ಟೇ ಅಲ್ಲ, ನಿಮಗೆ ಯಾವುದೇ ರೀತಿ ವರ್ಕ್ ಮಾಡಿಸಿದ್ರು, ಯಾರ ಹತ್ರನೇ ವರ್ಕ್ ಮಾಡಿಸಿದ್ರು 6 ಅಡಿಗೊಂದು ಕಂಬ ಹಾಕ್ಸ್ಕೊಳ್ಳಿ. 6 ಅಡಿಗೊಂದು ಕಂಬ ಹಾಕ್ಸೋದ್ರಿಂದ ನಿಮಗೆ ಕಂಬನೇ ಆಗಲಿ, ತಂತಿನೇ ಆಗಲಿ, ಯಾವುದು ಲೂಸ್ ಬರೋಲ್ಲ, ತುಂಬ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ನಿಮಗೆ ಫೆನ್ಸಿಂಗ್ ವರ್ಕ್ ಹಾಕ್ಸೋದ್ರಿಂದ ತುಂಬ ಯೂಸ್ ಏನು ಗೊತ್ತಾ? ಅಕ್ಕಪಕ್ಕ ಜಮೀನಲ್ಲಿ ಕಾಟ ಇರಲ್ಲ. ಮತ್ತು ನಿಮ್ಮ ಜಮೀನಲ್ಲಿ ಬೆಳೆದಿದ್ದ ಬೆಳೆನೇ ಆಗಲಿ, ಹಲವಾರು ರೀತಿಯ ತರಕಾರಿಗಳು, ಹಣ್ಣುಗಳೇ ಆಗಲಿ, ಏನೂ ನಾಶ ಆಗೋಲ್ಲ. ಫೆನ್ಸಿಂಗ್ ಹಾಕ್ಸೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ಮತ್ತು ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಯೂಸ್ ಆಗುತ್ತೆ. ಈ ಫೆನ್ಸಿಂಗ್ ವರ್ಕಲ್ಲಿ ನಿಮಗೆ ಬರೀ ಇವರು ಏನು ಫೆನ್ಸಿಂಗ್ ಅಂತ ವೀಡಿಯೋ ಮಾಡಿಸ್ತಾನೆ ಇರ್ತಾರೆ ಅಂದ್ಕೊಂಬೇಡ್ರಿ. ನೀವು ಹಲವಾರು ವೀಡಿಯೋಗಳು ನೋಡಿರೋದೇ ಬೇರೆ, ನಮ್ಮ ವೀಡಿಯೋ ನೋಡೋದೇ ಬೇರೆ. ನಾವು ನಿಮಗೆ ಬೇರೆಯವ್ರ ರೀತಿ ನಾವು 10 ವರ್ಷ ಮಾಡಿಸಿದ್ದೀವಿ, 20 ವರ್ಷ ಮಾಡಿಸಿದ್ದೀವಿ ಏನೂ ಇಲ್ಲ ಸರ್. ನಾವು ರೈತರಿಗೆ ಆಯ್ತಾ ಇದ್ದಿದ್ದು ಮೋಸನ ತಡೆ ಹಿಡಿಬೇಕು ಅಂತಲೇ ರೈತರಿಗೋಸ್ಕರನೇ ವೀಡಿಯೋ ಮಾಡಿಸ್ತಾ ಇರೋದು. ನಮ್ಮ ರೈತರುಗಳಿಗೆ ತುಂಬ ಮೋಸ ಆಗ್ತಾಯಿದೆ. ಯಾವ ರೀತಿ ಅಂದರೆ ವೀಡಿಯೋ ಮಾಡಿಸ್ತಾರೆ, ರೈತರುಗಳು ನೋಡಿ ಕರೆ ಮಾಡ್ತಾರೆ, ನಂಬರ್ಗಳಿಗೆ ಅಡ್ವಾನ್ಸ್ ಇಸ್ಕೊಂತಾರೆ, ಮೋಸ ಮಾಡಿಬಿಡ್ತಾರೆ, ಜಮೀನು ಹತ್ರ ಹೋಗಲ್ಲ, ಮತ್ತು ಕಂಬ ಇಳ್ಬಿಟ್ಟು ಕೂಡ ಬಂದುಬಿಡ್ತಾರೆ. ಆ ರೀತಿ ಮಾಡಬಾರ್ದು ಸರ್. ರೈತರಿಗೆ ನಂಬಿಕೆಯಾಗಿ ವರ್ಕ್ ಮಾಡಿಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಆದರೂ ಫೋನ್ ಮಾಡಿರಿ, ಬಂದು ಇಮಿಡಿಯೇಟಾಗಿ ವರ್ಕ್ ಮಾಡಿಕೊಡ್ತೀನಿ. ಡಿಸ್ಕ್ರಿಪ್ಷನ್ ನಂಬರ್ ಬರ್ತಾ ಇರುತ್ತೆ, ಕರೆ ಮಾಡಿ ಸರ್, ಬಂದು ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ನೀವು, ಇದು ಯಾವುದು ಮೆಟೀರಿಯಲ್ ಅಂದರೆ ನಿಮಗೆ ಟಾಟಾ ಫಸ್ಟ್ ಆಫ್ ಆಲ್ ಬರೋದೇ ಬ್ಲೂ ಕೋಟೆಡಲ್ಲಿ, ವೈಟ್ ಕೋಟೆಡಲ್ಲಿ ಟಾಟಾ ಬರೋದೇ ಇಲ್ಲ. ನಿಮಗೆ ಟಾಟಾ ಮೆಟೀರಿಯಲ್ ಹಾಕಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ತುಕ್ಕು ಹಿಡಿದೇ ಆಗಲಿ, ರಸ್ಟ್ ಹಿಡಿದೇ ಆಗಲಿ ವರ್ಕು ರೀತಿ ಬರೋಲ್ಲ. ನಿಮಗೆ ಸುಮಾರು 7 ವರ್ಷ ಕಂಪ್ನಿ ವ್ಯಾರಂಟಿ ಇದೆ. ಮತ್ತು 13 ವರ್ಷ ಫ್ರೀ ಸರ್ವಿಸ್ ಕೊಡ್ತೀವಿ. ಫ್ರೀ ಸರ್ವಿಸ್ ಏನಕ್ಕೆ ಅಂದರೆ, ಈಗ ತಂತಿ ಹಿಂಗೆ ಲೂಸ್ ಆಗಿಬಿಡೋದೇ ಆಗಲಿ, ರೆಸ್ಟ್ ಹಿಡಿದ್ಬಿಡೋದೇ ಆಗಲಿ, ಮತ್ತು ಕಲ್ಗಳು ಲೂಸ್ ಆಗಿಬಿಡೋದೇ ಆಗಲಿ, ಅಲ್ಲಾಡ್ಬಿಟ್ಟು ಬಿದ್ದೋಗೋದೇ ಆಗಲಿ, ಈ ರೀತಿ ಯಾವುದೇ ರೀತಿಯ ಸಣ್ಣ ಇವು ಕೊರತೆಗಳಾದರೂ, ಕುಂದು ಕೊರತೆಗಳಾದರೂ ಇಮಿಡಿಯೇಟಾಗಿ ಬಂದು ನಾವು 13 ವರ್ಷದ ಗಂಟೆ ನಿಮಗೆ ಫ್ರೀ ಸರ್ವಿಸ್ ಮಾಡಿಕೊಡ್ತೀವಿ. ಒಂದೇ ಒಂದು ರೂಪಾಯಿ ಕೂಡ ನಾವು ಅಮೌಂಟನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಈಸ್ಕೊಳ್ಳೋದು ಇಲ್ಲ. ಫ್ರೀಯಾಗಿ ಬಂದು 13 ವರ್ಷ ಫ್ರೀ ಸರ್ವಿಸ್ ಸಿಗುತ್ತೆ. ಮತ್ತು ನಿಮಗೆ 7 ವರ್ಷ ಕಂಪ್ನಿ ವ್ಯಾರಂಟಿ ಕಾರ್ಡ್ ಸಿಗುತ್ತೆ ಸರ್. ನಿಮಗೆ ಇದು ಬಂದು ಮೆಟೀರಿಯಲ್ ಬಂದು ಟಾಟಾ ಹಾಕ್ಸೋದ್ರಿಂದ ನಿಮ್ಗೇನು ಯೂಸು ಅಂದರೆ, ಮಳೆ ಆಗಲಿ, ಚಳಿನೇ ಆಗಲಿ, ಬಿಸಿಲೇ ಆಗಲಿ, ಈ ಬೆಂಕಿನೇ ಆಗಲಿ, ಬಿರುಗಾಳಿಗಳೇ ಆಗಲಿ, ಯಾವುದೇ ಕಾರಣಕ್ಕೂ ಟಾಟಾ ರೆಸ್ಟ್ ಹಿಡಿಯೋಲ್ಲ. ಟಾಟಾ ಹಾಕ್ಸಿ ಜಮೀನ ಒಳ್ಳೆ ಸೇಫ್ಟಿಯಾಗಿ ಯೂಸ್ ಮಾಡ್ಕೊಳ್ಳಿ. ವೀಕ್ಷಕರೇ ನೋಡ್ಬೋದು ನೀವು, ಸುಮಾರು ಜನ ನಂದೇ ಬಂಡೆ ಐತೆ, ನಾನು ಅಲ್ಲಿಂದ ತರಿಸ್ತೀನಿ, ಇಲ್ಲಿಂದ ತರಿಸ್ತೀನಿ, ಎಲ್ಲೂ ಇಲ್ಲ ವೀಕ್ಷಕರೇ. ಪ್ರತಿಯೊಬ್ಬರು ಕೂಡ ತರಿಸೋದು ಕೋಲಾರದಿಂದನೇ. ಇದು ಕೋಲಾರದ ಕಲ್ಲು, ಹಸಿ ಕಲ್ಲು, 7 ಅಡಿ ಬರುತ್ತೆ, 6 ಇಂಚ್ ಅಗಲ, 4 ಇಂಚ್ ದಪ್ಪ ಬರುತ್ತೆ. ಮತ್ತು ತಂತಿ ಬಂದು ನಮ್ಮದು ಟಾಟಾ ಬಿಟ್ಟರೆ ನಾವು ಯಾವುದು ಬೇರೆ ಯೂಸ್ ಮಾಡೋದ. ನಮ್ಮ ಬ್ರ್ಯಾಂಡೇ ಟಾಟಾನೇ ನಾವು ಯೂಸ್ ಮಾಡೋದು. ನಾನು ವೀಡಿಯೋ ಮಾಡಿಸ್ತಾರೋ ಉದ್ದೇಶನೇ ಅನ್ನ ಹಾಕೋ ರೈತನಿಗೆ ಮೋಸ ಆಗಬಾರ್ದು, ವಿದ್ಯೆ ಹೇಳ್ಕೊಡೋ ಗುರಿಗೆ ದ್ರೋಹ ಆಗಬಾರ್ದು. ಈ ರೀತಿಯ ಧ್ಯೇಯ ಮತ್ತು ಉದ್ದೇಶ ಇಟ್ಕೊಂಡೇ ಕೆಲಸ ಮಾಡೋದು ಸರ್. ಯಾವುದೇ ರೀತಿಯ ನಂಬಿಕಸ್ಥ ವ್ಯಕ್ತಿಗೆ ದ್ರೋಹನೂ ಮಾಡಲ್ಲ, ಮೋಸನೂ ಮಾಡಲ್ಲ ಸರ್. ನಂಬಿಕಸ್ಥೆಯಿಂದ ವರ್ಕ್ ಮಾಡ್ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಯಾರೇ ಫೋನ್ ಮಾಡಿರಿ, ಇಮಿಡಿಯೇಟಾಗಿ ಬಂದು ವರ್ಕ್ ಮಾಡ್ಕೊಡ್ತೀವಿ ಸರ್.